ಪದ್ಮಭೂಷಣ ಪ್ರಶಸ್ತಿ ಸಿಕ್ಕಿದ್ದು ಖುಷಿಗಿಂತ ಹೆಚ್ಚಾಗಿ ತೃಪ್ತಿ ತಂದಿದೆ ಅಂತ ಹಿರಿಯ ನಟ ಹೇಳಿದ್ದಾರೆ ಅನಂತ್ ನಾಗ್ ಅವರು. 3 ವರ್ಷದಿಂದ ಕನ್ನಡಿಗರು ಕೇಳ್ತಾ ಇದ್ರು, ಈ ವರ್ಷ ಫಲಿಸಿದೆ. ಪದ್ಮಭೂಷಣ ಪ್ರಶಸ್ತಿಯನ್ನ ನಮ್ಮ ಕನ್ನಡಿಗರಿಗೆ, ಕರ್ನಾಟಕ ಕನ್ನಡ ಚಿತ್ರರಂಗಕ್ಕೆ ಮತ್ತು ತಾಯಿ ಭುವನೇಶ್ವರಿಗೆ ಅರ್ಪಿಸ್ತೇನೆ. ಕನ್ನಡ ಚಿತ್ರರಂಗದ ಹಿರಿಯ ನಟ ಅನಂತ್ ನಾಗ್ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಸಂತೋಷವಾಗಿದೆ. ಯಾಕಂದರೆ ಹಿಂದೆ ಒಂದು ಸರ್ಕಾರದಕ್ಕೆ ಸಂಬಂಧಪಟ್ಟಿದ್ದೆ, ಯಾರಿಗೆ ಈ ಪದ್ಮ ಪ್ರಶಸ್ತಿಗಳನ್ನು ಕೊಡಬೇಕು ಅದನ್ನು ಸರ್ಕಾರ ಮಾತ್ರ ತೀರ್ಮಾನ ತಗೋತಿದ್ರು. ಸೊ ಯಾರಿಗೂ ಹೆಚ್ಚು ಅದರ ಕುರಿತು ಗೊತ್ತಿರ್ತಿರಲಿಲ್ಲ. ಅಂದರೆ ಒಳಗೆ ಏನು ಆಗ್ತದೆ, ಹೇಗೆ ನಿರ್ಧರಿಸ್ತಾರೆ ಅದೇ ಕೆಲವು ಅದು ಗೊತ್ತಿದ್ದೆ, ಇಂತಿದ್ದವರಿಗೆ ಕೊಡಲೇಬೇಕು ಅಂತ. ಅದು ದಟ್ ವಾಸ್ ಒಂಥರ ಅಬ್ವಿಯಸ್ ಆಗಿರ್ತಿತ್ತು. ಅದರ ಒಂಥರ ನಿಗೂಢತೆ ಇರ್ತಿತ್ತು ಅದರ ಬಗ್ಗೆ. ಅದನ್ನು ಕಳೆದ 3 ವರ್ಷದಿಂದ ಮೋದಿಯವರು ಅದನ್ನು ಚೇಂಜ್ ಮಾಡಿ ಪದ್ಮ ಪ್ರಶಸ್ತಿಗಳಲ್ಲಿ ಸಾರ್ವಜನಿಕರಿಗೆ ಅಭಿಪ್ರಾಯ ಏನು ಅಂತ ಗೊತ್ತಾಗಬೇಕು, ಅವರಿಗೂ ಅದರಲ್ಲಿ ಅವರು ಪಾಲ್ಗೊಳ್ಬೇಕು ಆ ತೀರ್ಮಾನದಲ್ಲಿ ಅಂತ ಒಂದು ಘೋಷಣೆ ಮಾಡಿದ ಮೇಲೆ ಎಲ್ಲರೂ ಇದರಲ್ಲಿ ಭಾಗವಹಿಸಿ ಇಂತಿಂಥ PMO ನಂಬರ್ ಏನು ಕೊಟ್ಟು ಅದಕ್ಕೆ ನಿಮ್ಮ ಅನಿಸಿಕೆ ಕಳಿಸಿ ಅಂತ ಹೇಳಿದ ಕೂಡಲೇ ಇಲ್ಲಿ ಕನ್ನಡಿಗರು ಭಾಳ ಉತ್ಸಾಹದಿಂದ ನನ್ನ ಹೆಸರು ಸೂಚಿಸಿದರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.